ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಬೆಳಗ್ಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಹಾಗಾಗಿ ಬೆಳಗ್ಗಿಂದನೇ ಒಂದು ಬ್ರೇಕ್ಫಾಸ್ಟಿಂದ ರೆಡಿ ಮಾಡುವ ಅಂತ. ನಾನು ಬ್ರೇಕ್ಫಾಸ್ಟಿಗೆ ಉದ್ದಿನ ಬೋಂಡ ಮಾಡುವ ಅಂತ, ಉದ್ದಿನ ವಡೆ, ತೂತು ವಡೆ ಅಲ್ಲ, ತುತ್ತ ಇಲ್ಲದ ವಡೆ ಮಾಡುವ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ರಾತ್ರಿ ಅದಕ್ಕೆ ಒಂದು ಲೋಟೆಯಷ್ಟು ನಾವು ಉದ್ದಿನ ಬೇಳೆ ನೆನೆಸಿಟ್ಟಿದ್ದೆ ಚೆಂದ ಮಾಡಿ. ಅದನ್ನು ತೆಗೆದು ಸ್ವಲ್ಪ 2 ಸ್ಪೂನ್ ನೀರು ಹಾಕಿ ಅದನ್ನು ಚೆಂದ ಮಾಡಿ ಸಣ್ಣ ಕಡಿದು ತಗೊಳ್ಬೇಕು. ನಾನು ಕಡ್ದದೆಲ್ಲ ತೋರಿಸ್ಲಿಲ್ಲ, ಹಾಗೆ ಕಡ್ದು ತಗೊಳ್ಬೇಕು. ತಗೊಂಡ ನಂತರ ಅದಕ್ಕೆ ಚೆಂದ ಮಾಡಿ ಬೀಟ್ ಮಾಡಬೇಕು. ನಾವು ಎಷ್ಟು ಬೀಟ್ ಮಾಡ್ತೀವಿ ಅಂದರೆ ಅದು ಪಫಿಯಾಗಿ ಬರಬೇಕು. ಆ ಥರ ಬೀಟ್ ಮಾಡಬೇಕು. ಬೀಟ್ ಮಾಡುವಾಗ ನೋಡಿ, ನಾನು ಬೀಟ್ ಮಾಡಿ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅಜ್ವಾಯಿನ ಹಾಕಬೇಕು, ಓಮ ಕಾಳು. ಅದೇಕೆಂದರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಟೈಪ್ ಆಗ್ತದೆ, ಅದಕ್ಕೋಸ್ಕರ ಅದನ್ನು ಹಾಕೋದು. ನಾನೊಂದು ಚಿಕ್ಕ ನೀರುಳ್ಳಿ, ಶುಂಠಿ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆಂದ ಮಾಡಿ ಒಂದು ಸಲ ಮಿಕ್ಸ್ ಮಾಡುವ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಒಂದು ಅರ್ಧದಿಂದ 1/4 ಗಂಟೆ ಇಡಬೇಕು ಚೆಂದ ಮಾಡಿ. ಇದು ನಾನು ತೂತು ವಡೆ ಮಾಡಲಿಕ್ಕೆ ಆಗದಿದ್ದ ಕಾರಣ ಇದು ತುಂಬ ನನಗೆ ತೂತು ವಡೆ ಮಾಡಬೇಕಿತ್ತು ನಿಜವಾಗಿ. ಆದರೆ ತೂತು ವಡೆ ಮಾಡಲಿಕ್ಕೆ ನಾನು ಹಾಕಿದ ನೀರು ಜಾಸ್ತಿ ಆಗಿದೆ, ಏನು ಅಂತೂ ಗೊತ್ತಿಲ್ಲ, ನೀರೇ ಜಾಸ್ತಿ ಆಗಿದೆ. ಅದಕ್ಕೆ ನಾನು ಅಲ್ಲಿಗೆ ಅದು ಬೋಂಡ ತೂತ ಇಲ್ಲದ ವಡೆ ಮಾಡಿಬಿಡುವ ಅಂತ ಮಾಡಿದೆ. ನೋಡಿ, ಎಣ್ಣೆ ಬಿಸಿ ಇಟ್ಟು ಸ್ವಲ್ಪ ಹಾಕಿ, ನನ್ನ ಮಕ್ಕಳಿಗೆ ನಿಜವಾಗಿ ಅದು ದಹಿ ವಡೆ ಮಾಡಬೇಕಿತ್ತು. ಎಲ್ಲರಿಗೂ ಶೀತ ಆಗಿದೆ. ಶೀತಕ್ಕೊಂದು ಮದ್ದು ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಎಲ್ಲರಿಗೂ ಶೀತ ಆಗಿದೆ, ಅದಕ್ಕೆ ದಹಿ ವಡೆ ಕ್ಯಾನ್ಸಲ್ ಮಾಡಿದೆ. ಯಾಕೆಂದರೆ ಅದು ಇನ್ನು ಕೆಮ್ಮೆಲ್ಲ ಜಾಸ್ತಿ ಆಗ್ತದೆ ಅಂತೇಳಿ ಕ್ಯಾನ್ಸಲ್ ಮಾಡಿ ಹೀಗೆ ಮಾಡಿದ ಚಟ್ನಿ ಒಟ್ಟಿಗೆ ತಿನ್ಬೋದು ಅಂತ ಪ್ಲ್ಯಾನ್ ಮಾಡಿದೆಲ್ಲ ಸಹ ರಾತ್ರಿ ಹಾಗೆ ಬೆಳಿಗ್ಗೆ ಆಗುವಾಗ ಎಲ್ಲರಿಗೂ ಮೂಗು ಬ್ಲಾಕ್ ಆಗಿ ಶೀತ ಆಗಿದೆ. ಹಾಗಾಗಿ ಇರಲಿ ಅಂತೇಳಿ ಇದನ್ನೊಂದು ಕ್ಯಾನ್ಸಲ್ ಮಾಡಿ ಹಾಗೆ ಚಟ್ನಿ ಒಟ್ಟಿಗೆ ತಿನ್ನುವ ಅಂತಲೂ ಚಟ್ನಿ ಮಾಡಿ ಒಂದು ಬೆಳಗ್ಗೆದೊಂದು ಬ್ರೇಕ್ಫಾಸ್ಟ್ ಮುಗಿಸುವ ಅಂತ ಪ್ಲ್ಯಾನ್ ಮಾಡಿ. ಮತ್ತೆ ನೋಡಿ, ಇದಿಷ್ಟು ಚಿಕ್ಕದು ಹಾಕಿದರೆ ಸಹ ಚೆಂದ ಕ್ರಿಸ್ಪಿಯಾಗಿ ಬರ್ತದೆ. ಒಳ್ಳೆ ಬೀಟ್ ಮಾಡಿದ್ದಕ್ಕೆ ಇದು ಒಳ್ಳೆ ಚೆಂದ ಬರ್ತದೆ. ಇದಕ್ಕೆ ನೀವು ಸೋಡಾ ಅಂತ ಹಾಕೋದು ಬೇಡ, ಹಾಗೆ ಬರ್ತದೆ. ಹೀಗೆ ಮಾಡಿ ಬಿಸಿ ಎಣ್ಣೆ ಕಾಯಿಸಿ ತೆಗೆದ್ರೆ ಒಂದು ಉದ್ದಿನ ವಡೆ ಒಂದು ರೆಡಿ ಆಯ್ತು ಅಂತಲೇ ಹೇಳ್ಬೋದು. ಇದು ಬಿಸಿ ನಾವು ಮೀಡಿಯಮ್ ಇದರಲ್ಲಿ ಇಟ್ಟರೆ ಅದು ಗೋಲ್ಡನ್ ಕಲರ್ ಬೇಯುವ ಹಾಗೆ ಅಷ್ಟು ಬರ್ತದೆ ನೋಡಿ. ಒಂದು ಚಟ್ನಿ ಮತ್ತು ಬೋಂಡ, ಕಾಫಿ, ಬಿಸಿ ಕಾಫಿಯಿಂದ ಬ್ರೇಕ್ಫಾಸ್ಟ್ ಒಂದು ಮುಗೀತು ನಮ್ಮದು ಇವತ್ತು. ಬ್ರೇಕ್ಫಾಸ್ಟ್ ಮುಗಿದು ನಾವು ಮಧ್ಯಾಹ್ನಕ್ಕೆ ಬಂಗಡೆ ಮಸಾಲ ಫ್ರೈ ಮಾಡೋಣ ಅಂತ ಒಂದು ವಿಶೇಷವಾಗಿ ಸಪ್ರೇಟಾಗಿ ಏನೋ ಒಂದು ಚೇಂಜಸ್ ಮಾಡಿ ಮಸಾಲ ಫ್ರೈ ಮಾಡುವ ಅಂತ ನನ್ನ ಮಗನೊಂದು ಐಡಿಯಾ. ಅದಕ್ಕೆ ಬಂಗಡೆ ಎಲ್ಲ ಕಟ್ ಮಾಡಿದ್ದೀನಿ ನೋಡಿ. ಒಳ್ಳೆ ಚಿಕ್ಕದಕ್ಕೆ ಅದರೊಳಗೆ ನಾವು ಕ್ಲೀನಾಗಿ ನಮ್ಮ ಮಸಾಲೆ ಹೋಗಿ ಹಿಡಿಬೇಕು, ಆ ಥರ ಕಟ್ ಮಾಡಿ ತೆಗ್ದಿದ್ದಾನೆ ನೋಡಿ, ಚೆಂದ ಮಾಡಿ. ಹಾಗೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಈಚೆ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಳ್ಳೆ ನೋಡಿ ಈ ಥರ ಕ್ಲೀನಾಗಿ ನೋಡಿ ಎಷ್ಟು ಕೆಲಸ ಒಂದೇ ಹಾಕಿ ಮಸಾಲ ಫ್ರೈ ಮಾಡಿ. ನಾನು ಇಲ್ಲಿ ಇದು ಮಾಡಿದ್ದೀನಿ, ಸ್ವಲ್ಪ ಹುಳಿ, ಶುಂಠಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ಇದಕ್ಕೆ ಕಾಯಿ ಮೆಣಸು ಹಣ್ಣು ಹಾಕಿದ್ರಲ್ಲ ಅದು ಹಾಕಿದ್ದೀನಿ ನಾನು. ಇದೊಂದು ಟೇಸ್ಟ್ ಡಿಫ್ರೆಂಟ್ ಮಾಡುವ ಅಂತ. ಸ್ವಲ್ಪ ಜೀರಿಗೆ ಮತ್ತು ನೋಡಿ ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಅರಿಶಿಣ, ಸ್ವಲ್ಪ ನೀರು ಹಾಕಿ ಸಣ್ಣ ಪೇಸ್ಟ್ ಮಾಡಿ ತಗೊಳ್ಬೇಕಿದು. ಹೇಗೆ ಅಂದರೆ ನಾವು ಮೀನಿಗೆ ಅದು ಕಣ್ಣು ಮಾಡಿದ್ವಲ್ಲ, ಮೀನಿಗೆ ಸ್ಕ್ವೇರ್ಸ್ಕೊಂಡು ನಾವು ಕಟ್ ಮಾಡಿ ಆ ಕಟ್ಟಿಗೆ ಹೋಗಿ ಕಟ್ಟಿಗೆ ಮಸಾಲೆ ಕುತ್ಕೊಳ್ಬೇಕು. ಹಾಗೆ ಕ್ಲೀನಾಗಿ ಮಸಾಲೆ ಮಾಡಿದ್ದೇನೆ. ಇದು ಕೆಂಪು ಮೆಣಸು ಹಾಕಿದ್ದೇನಲ್ಲ, ಒಳ್ಳೆ ಕಲರ್ ಬಂದಿದೆ. ಮಾತ್ರ ನಾನು ಯಾಕೆ ಬಿಸಾಡೋದನ್ನು ಟ್ರೈ ಮಾಡುವ ಅಂತ ಮಾಡಿದೆ. ತುಂಬ ಚೆಂದ ಬಂದಿದೆ, ಟೇಸ್ಟ್ ಆಗಿದೆ ಮಸಾಲ ಫ್ರೈ. ಇದನ್ನಾಗೆ ಕಡ್ದು ತಗೊಳ್ಳುವ ಚೆಂದ ಮಾಡಿ. ಇದು ಕಡ್ದು ತಗೊಂಡ ನಂತರ ಇದಕ್ಕೆ ನಾವು ಸ್ವಲ್ಪ ಈಗ ಕಾರ್ನ್ಫ್ಲೋರ್ ಎಲ್ಲ ಹಾಕಿ ಅದಕ್ಕೊಂದು ಮಸಾಲೆ ರೆಡಿ ಮಾಡಲಿಕ್ಕೆ ಉಂಟು. ಯಾಕೆಂದರೆ ನಮಗೆ ಮೀನಿಗೆ ಫ್ರೈ ಮಾಡುವಾಗ ಹಿಡಿಬೇಕು. ಅದಕ್ಕೆ ನೋಡಿ ಮಸಾಲೆ ಕಡ್ದು ತೆಗೆದಿದ್ದೀನಿ. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಚೆಂದ ಮಾಡಿ ನಾವು ಮಿಕ್ಸ್ ಮಾಡ್ಕೊಂಡು ಈ ಮೀನಿಗೆ ಹಚ್ಚಿ ಇಟ್ಕೊಂಡಿದ್ದೆ. ನನ್ನ ಮಗ ಹಚ್ತಾ ಇದ್ದಾನೆ ನೋಡಿ. ನಿಜವಾಗಿ ಹೇಳ್ಬೇಕಂದ್ರೆ ನನ್ನ ಮಗ ಅಡುಗೆ ಮಾಡೋದ್ರಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಏನಾದರೂ ಒಂದು ಸ್ಪೆಷಲ್ ಮಾಡ್ತೀನಿ ಅಂದರೆ ಫಸ್ಟ್ ತಲೆಗೆ ಮುಂಡಾಸ್ ಕಟ್ಕೊಂಡು ಬಂದುಬಿಡ್ತಾನೆ. ನನಗೊಂದು ನಿಜವಾಗ್ಲೂ ಖುಷಿ ಆಗ್ತದೆ. ನನಗೆ ಹೆಣ್ಮಕ್ಳಿಲ್ಲ ಅನ್ನೋದೊಂದು ಕೊರಗೊಂದು ನನಗೆ ಇಲ್ಲ. ಏನೇ ಮಾಡಿದರೂ ಸಹ ನನ್ನ ಮಗ ಒಂದು ಬಂದುಬಿಡ್ತಾನೆ. ಈಗ ಏನಾದರೂ ಮಾಡಲಿಕ್ಕೆ ಅಮ್ಮ ನಾನು ಮಾಡಿ ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಬಂದುಬಿಡ್ತಾನೆ. ಅದೇ ಒಂದು ಖುಷಿ ನೋಡಿ. ಈ ಕ್ಲೀನಾಗಿ ನಾವು ಮೀನಿಗೆಲ್ಲ ಇದನ್ನು ಹಚ್ಚಿ ಚೆಂದ ಮಾಡಿ ಇಟ್ಕೊಡುವ. ನನ್ನ ಮಗನ ಕೊಂಡಾಡ್ತೀನಿ ಅಂತಲ್ಲ, ನಿಜವಾಗಿ ಹೌದು, ಅವನು ಎಲ್ಲ ಮಾಡ್ತಾನೆ. ಹೆಚ್ಚಿನಾಗಿ ವೀಡಿಯೋದಲ್ಲಿ ನಾನು ಒಂದು ಕೆಲಸ ಮಾಡೋದೆಲ್ಲ ತೋರಿಸೋದಿಲ್ಲ. ಯಾಕೆಂದರೆ ಕೆಲವು ಮಕ್ಕಳಿಗೆ ಕಣ್ಣಾಗಿಬಿಡ್ತದೆ ಅಂತ ತೋರಿಸೋದಿಲ್ಲ ನಾನು. ಇದನ್ನೆಲ್ಲ ಹಚ್ಚಿ ಚೆಂದ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಳ್ಳೆ ಹೇಳ್ಕೊಳ್ತದೆ. ಮಾತ್ರ ತುಂಬ ಸೂಪರಾಗಿತ್ತು. ಮಾತ್ರ ಏನೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ಮಗಳು ಸೊಸೆ ಬಂದಿದ್ದು, ಅವಳು ಹೇಳಿದ್ದು ಭಾರಿ ಒಳ್ಳೆಯದಾಗಿದೆ ಆಂಟಿ, ಚೆಂದ ಆಗಿದೆ ಅಂತ. ಈಗ ತೆಗೆದಿಟ್ಟ ನಂತರ ನಾನು ನೋಡಿ ಈ ಥರ ಮಸಾಲೆಯಲ್ಲಿ ನಾವು ಮೀನು ಫ್ರೈ ಮಾಡ್ಕೊಂಡು ತಗೊಳ್ಬೇಕೀಗ.
2 ಬೇರು ಸೊಪ್ಪು ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಈ ಮೀನನ್ನು ಫ್ರೈ ಮಾಡ್ಕೊಂಡು ತಗೊಳ್ಬೇಕು. ನಾವು ತೆಗಿಬೇಕು ಫಸ್ಟು. ಚೆಂದ ಡೀಪ್ ಫ್ರೈ ಮಾಡಬೇಕಂದ್ರೆ ಅದು ಒಳ್ಳೆ ಗೋಲ್ಡನ್ ಕಲರ್ ಬಂದು ತಿರುಗಿಸಾಕಿ ಅದನ್ನು ತೆಗಿಬೇಕು. ಈಗ ಸಹ ತಿನ್ಬೋದು, ನಿಮಗೇನು ಪ್ರಾಬ್ಲಮ್ ಇಲ್ಲ. ಅದು ತುಂಬ ಟೇಸ್ಟ್ ಆಗಿತ್ತು. ಈಗ ಸಹ ನಾವು ಒಂದು 3 ಬಂಗುಡೆ ಹೀಗೆ ಮಾಡಿದ್ದು, ಮತ್ತೊಂದು 4 ಬಂಗುಡೆ ಆ ಥರ ಮಾಡಿದ್ದು. ಅಂದರೆ ಭಾರಿ ಟೇಸ್ಟ್ ಆಗಿತ್ತು ನೋಡಿ. ಒಂದು ಸ್ವಲ್ಪ ಸಹ ಮಸಾಲೆ ಕೆಳಗೆ ಬೀಳೋದಿಲ್ಲ, ಅಷ್ಟು ಕ್ಲೀನಾಗಿ ಎಣ್ಣೆ ಎಲ್ಲ ಗಲೀಜಾಗದೆಲ್ಲ ಕ್ಲೀನಾಗಿತ್ತು. ನನಗೆ ಇದು ಒಂದು ದೊಡ್ಡ ತವ ಇದರಿಂದ ಈ ತವದಲ್ಲೇ ಮಾಡುವ ಅಂತ ಪ್ಲ್ಯಾನ್ ಮಾಡಿಕೊಂಡು ಇದೇ ಪ್ಲ್ಯಾನ್ ಇದರಲ್ಲಿ ತೆಗ್ದದ್ದು. ಇದನ್ನು ಮಾಡಿ ಫ್ರೈ ಮಾಡಿ ತೆಗ್ದದ್ದು ನೋಡಿ. ಸ್ವಲ್ಪ ನಾವು ಕಾರ್ನ್ಫ್ಲವರ್ ಹಾಕಿದ್ರೆ ಮಸಾಲೆ ಒಂದು ಚೂರು ಸಹ ಬಿಡೋದಿಲ್ಲ, ಎಲ್ಲ ಅದಕ್ಕೆ ಅಂಟ್ಕೊಂಡಿರ್ತದೆ ನೋಡಿ. ಹೀಗೆ ಮಾಡಿ ಅದನ್ನು ಫ್ರೈ ಮಾಡಿ ತೆಗಿವ. ಈಗ ಪ್ಯಾನ್ ನಾವು ಖಾಲಿ ಮಾಡಿಕೊಂಡು ನಾನು ಸ್ವಲ್ಪ ಮಸಾಲ ಉಳಿಸಿದೆ. ಆ ಮಸಾಲಕ್ಕೆ ಒಂದು ಚಿಕ್ಕ ನೀರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಚಿಕ್ಕ ಟೊಮೊಟೊ ಹಾಕಿ ತೆಂಗಿನೆಣ್ಣೆಯಲ್ಲಿ ಇದು ಹಾಕಿ ಚೆಂದ ಮಾಡಿ ಬಾಡಿಸ್ಕೊಂಡು ತಗೊಳ್ಬೇಕು. ಬಾಡಿಸ್ಕೊಂಡು ತೆಗೆದು ಆ ಪ್ಯಾನ್ ಖಾಲಿ ಮಾಡಿ ಆ ಬಾಡಿಸಿದ ತೆಗ್ದದ್ದು ಇದಕ್ಕೆ ಕ್ಲೀನ್ ಮಾಡಿ ಇದಕ್ಕೆ ಹಾಕ್ಕೊಳ್ಬೇಕು. ನಮ್ಮದು ಒಂದೇ ಪ್ಯಾನ್ ಇರೋದ್ರಿಂದ ಈ ಥರ ಸರ್ಕಸ್ ಮಾಡ್ತಾಯಿದ್ದೀನಿ ನಾನು. ಈಗ ನೋಡಿ ಇದನ್ನು ಕ್ಲೀನಾಗಿ ಅದು ತಿಕ್ಕಾಗಿ ಬರುವ ಹಾಗೆ ಚೆಂದ ಮಾಡಿ ಫ್ರೈ ಮಾಡಿ ತಗೊಳ್ಬೇಕು ನೋಡಿ. ಹೀಗೆ ತಗೊಂಡ ನಂತರ ಅದಕ್ಕೆ ನಾವು ಫ್ರೈ ಮಾಡಿಟ್ಟ ಮೀನು ಉಂಟಲ್ಲ, ಆ ಮೀನನ್ನು ಇದಕ್ಕೆ ಹಾಕಬೇಕು. ಚೆಂದ ಮಾಡಿ ನೋಡಿ. ಇದು ಸ್ವಲ್ಪ ಹುಳಿ ಹಾಕಬೇಕು. ಲಿಂಬೆ ರಸ ಹಾಕಿದರೆ ಆಗ್ತದೆ. ಸ್ವಲ್ಪ ಲಿಂಬೆ ರಸ ಹಾಕ್ಬೇಕು. ನನ್ನ ಮಗ ಹಾಕ್ತದೆ ನೋಡಿ. ಸ್ವಲ್ಪ ಲಿಂಬೆ ರಸ ಹಾಕಿ ಇದನ್ನು ಚೆಂದ ಮಾಡಿ ತಿಕ್ ಮಾಡಿ ಸ್ವಲ್ಪ ಲೈಟಲ್ಲಿ ನೀರು ಸ್ವಲ್ಪ ಇರಬೇಕು ನಮಗೆ. ಅಂದರೆ ಬಂಗುಡೆಗೆ ಸ್ವಲ್ಪ ಹಿಡಿಬೇಕು ಈ ಮಸಾಲೆ. ಹಾಗಾಗಿ ಸ್ವಲ್ಪ ಮಸಾಲೆ ತಿರುಗಿಸ್ಕೊಟ್ಟು ನಾವು ಈ ಬಂಗುಡೆ ಮೀನನ್ನು ಇದಕ್ಕೆ ಹಾಕುವ ನೋಡುವ, ಫ್ರೈ ಮಾಡಿದ್ದಕ್ಕೆ. ನೋಡಿ ಸ್ವಲ್ಪ ಕುದಿ ಬಂದ ನಂತರ ನಾವು ಬಂಗುಡೆ ಹಾಕುವ. ಇದಕ್ಕೆ 2 ಕಾಯಿ ಮೆಣಸು ಕಟ್ ಮಾಡಿ ಹಾಕಿದ್ದಾನೆ. ಯಾಕೆಂದರೆ ಅದೊಂಥರ ಟೇಸ್ಟ್. ಅದು ಊಟ ಮಾಡುವಾಗ ಮಿಡ್ಲು ಸಿಕ್ಕಿತ್ತು, ಭಾರಿ ಖುಷಿ ಆಯ್ತು ನನಗೆ. ಆಚೆ ಸೈಡಲ್ಲಿ ಮೀನು ಇದಾಗ್ತಾ ಉಂಟು, ಕಬಾಬ್ ಆಗ್ತಾ ಉಂಟು. ಯಾಕೆಂದರೆ ನಾವು ಇವತ್ತು ಮೀನು ಪದಾರ್ಥ ಮಾಡೋದು ಬೇಡ. ಇವತ್ತು ನಾವು ತೊಗರಿಬೇಳೆ ಸಾರು ಮಾಡಿ ಬಂಗುಡೆ ಫ್ರೈ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆವು. ಅಷ್ಟೊತ್ತಿಗೆ ಗೆಸ್ಟ್ ಬಂದರು. ಹಾಗಾಗಿ ಅವರಿಗೋಸ್ಕರ ಒಂದು ಚಿಕನ್ ತಂದು ಚಿಕನ್ ಕಬಾಬ್ ಆಚೆ ಸೈಡ್ ಮಾಡಿ ಅದರದ್ದು ವೀಡಿಯೋ ಮಾಡಿಲ್ಲ ನೋಡಿ. ನಾನೀಗ ಬಂಗುಡೆ ಇದಕ್ಕೆ ಹಾಕಿ ಈ ಮಸಾಲೆ ಎಲ್ಲ ಇದಕ್ಕೆ ಹಾಕಿ ಒಂದು 5 ನಿಮಿಷ ಬೇಯಲಿಕ್ಕೆ ಇಡಬೇಕಿದು. ಇದನ್ನು ಬೇಯಲಿಕ್ಕೆ ಮುಚ್ಚಿಡಬೇಕು ಒಂದು 5 ನಿಮಿಷ. ಹೀಗೆ ಕ್ಲೀನಾಗಿ ಮುಚ್ಚಿಟ್ರೆ ಸೂಪರಾಗಿದ್ದು ನೋಡಿ ಬಂಗುಡೆ ಮಸಾಲ ಫ್ರೈ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಿಂಬೆ ಎಲ್ಲ ಹಿಂಡಿ ಭಾರಿ ಟೇಸ್ಟ್ ಆಗಿದೆ ಮಾತ್ರ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ. ನಿಮಗೆ ನೀವು ಸಹ ಇದೇ ಥರ ಮಾಡ್ತಿರ್ತೀರ. ಬಂಗುಡೆ ಸಿಕ್ಕಿದರೆ ಈಗ ಒಂದ್ಸಲಿ ಮಾಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ. ನೋಡುವಾಗಲೇ ಗೊತ್ತಾಗ್ತದೆ ಒಳ್ಳೆ ಟೇಸ್ಟ್ ಆಗಿದೆ ಅಂತ. ಅದಕ್ಕೆ ಅವಾಗ ಇವರು ವಿನ್ನರ್ ಕೇಳ್ತಾಯಿದ್ರು ಹೇಗೆ ಮಾಡಿದ್ದು ಅಂತ. ಅದಕ್ಕೆ ನನ್ನ ಮಗ ಇಲ್ಲ ಅದೆಲ್ಲ ಹೇಳಲಿಕ್ಕಾಗೋದಿಲ್ಲ ಅಂತ, ನಾಳೆ ನಾನು ವೀಡಿಯೋದಲ್ಲಿ ನೋಡ್ತೇನೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನೋಡಿ ಇದು ಹೀಗಿತ್ತು ನಮ್ಮದು ಬಂಗುಡೆ ಮಸಾಲ ಫ್ರೈ. ಸೂಪರಾಗಿದೆ. ಮಸಾಲೆ ರೆಡಿಯಾಗಿದೆ ನೋಡಿ. ಮಾಡಿದ ನಂತರ ಈ ಥರ ಇತ್ತು. ಇಲ್ಲಿ ಏನು ಮಾಡ್ತೇನೆ ಅಂದರೆ ಮನೇಲಿ ಎಲ್ಲರಿಗೂ ಸಹ ಶೀತ ಆಗಿ ಮೂಗೆಲ್ಲ ಬ್ಲಾಕ್ ಆಗಿದೆ. ಅದಕ್ಕೆ ಒಂದು ಮನೆ ಮದ್ದು ನೋಡಿ. ನಮಗೆ ಎಷ್ಟು ಬೇಕಷ್ಟು ತೆಂಗಿನೆಣ್ಣೆ ಚೆಂದ ಮಾಡಿ ಬಿಸಿ ಮಾಡಿ ಇದಕ್ಕೆ ಒಂದು ಬೆಳ್ಳುಳ್ಳಿ ನಾವು ಚೆಂದ ಮಾಡಿ ಗುದ್ದಿ ಪುಡಿ ಮಾಡಿ ಇದಕ್ಕೆ ಹಾಕಬೇಕು. ಒಳ್ಳೆ ಅದು ಇದಾಗಬೇಕು, ಕಪ್ಪಾಗಬೇಕು ನೋಡಿ. ಈ ಥರ ಕಪ್ಪಾಗಬೇಕಿದು ನೋಡಿ. ಈ ಥರ ಆಗಬೇಕು. ನೀವು ಸ್ವಲ್ಪ ಕಪ್ಪಾಗಬೇಕು. ಕಪ್ಪಾದ ನಂತರ ನೋಡಿ ಈ ಥರ ಆದಮೇಲೆ ಅದನ್ನು ತೆಗೆದು ಬದಿಗಿಡಿ. ಇದು ತಣ್ಣಗಾಗಬೇಕು ಎಣ್ಣೆ. ಎಷ್ಟು ತಣ್ಣಗಾಗಬೇಕಂದ್ರೆ ನಮಗೆ ಕೈಯಲ್ಲಿ ಮುಟ್ಟಿದರೆ ಉಗುರು ಬೆಚ್ಚ ಇರಬೇಕು ಎಣ್ಣೆ, ಅಷ್ಟು ತಣ್ಣಗಾಗಬೇಕಿದು. ಒಳ್ಳೆ ಎಷ್ಟು ಮೂಗು ಕಟ್ಟಿದ್ರೆ ಸಹ ಬ್ಲಾಕ್ ಆಗಿದ್ದೆಲ್ಲ ಬಿಟ್ಕೊಳ್ತದೆ. ಇದೊಂದು ಮದ್ದುಂಟಲ್ಲ ನಮ್ಮ ಮನೇಲಿ ಎಲ್ಲರಿಗೂ ಸಹ ಟ್ರೈ ಮಾಡಿ ನೋಡಿದ್ದೀನಿ, ತುಂಬ ಆಗ್ತದೆ ನೋಡಿ. ಈಗ ನಾವು ನೆತ್ತಿಗೆ ತಣ್ಣಗಾದ್ಮೇಲೆ ನೆತ್ತಿಗೆ ನೋಡಿ, ನೆತ್ತಿಗೆ ಈಗ ಹಾಕಿ ಅದು ನೆತ್ತಿ ಸವಿ ತಿಕ್ಕಬೇಕದು. ತಿಕ್ಕಿದರೆ ನಮಗೆ ಮೂಗು ಬ್ಲಾಕ್ ಆಗಿದ್ದು ಮತ್ತು ತಲೆನೋವು ಆಗ್ತದೆ. ಕೆಲವು ಮೂಗು ಬ್ಲಾಕ್ ಆಗಿ ಕಣ್ಣಲ್ಲಿ ನೀರು ಬರ್ತದೆ ನೋಡಿ. ಅದಕ್ಕೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ನನ್ನ ಅಮ್ಮನ ಮನೆ ಮದ್ದು. ಇದನ್ನು ಸಹ ನೀವು ಮಾಡಿ ನೋಡಿ ಒಂದು ಸರ್ತಿ. ಇದು ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಒಳ್ಳೆಯದಾಗ್ತದೆ ನೋಡಿ. ತಲೆನೋವೆಲ್ಲ ಕಮ್ಮಿ ಆಯ್ತು ಅಂತ ಸಂಜೆ ಹೇಳ್ತಾಯಿದ್ರು. ಇದೆಲ್ಲ ಆದ್ಮೇಲೆ ನಾವು ನೋಡಿ ಊಟಕ್ಕೆಲ್ಲ ರೆಡಿಯಾಗಿ ಊಟ ಮಾಡ್ತೀವಿ. ಹೀಗಿದ್ದು ಇವತ್ತಿನ ಬ್ಲಾಗು. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.